ಇನ್ನು ಕರ್ನಾಟಕದಲ್ಲೂ ಕೂಡ ಮುಂಗಾರು ಚುರುಕಾಗುವಂತ ಮುನ್ಸೂಚನೆ ಕಾಣ್ತಾ ಇರೋದು. ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ಈಗ ಮಳೆಯಾಗ್ತಾ ಇದೆ. ಮಳೆಗಾಲದ ರೀತಿಯ ಮಳೆಯಾಗ್ತಾ ಇದೆ. ಜೂನ್ ತಿಂಗಳಲ್ಲಿ ಇಡೀ ತಿಂಗಳು ಮಳೆಯಾಗಲಿಲ್ಲ, ಈಗ ಮಳೆ ಆರಂಭ ಆಗ್ತಾ ಇದೆ. 11 ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್, 8 ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಆರೆಂಜ್ ಅಲರ್ಟ್ ಅಂತಂದ್ರೆ 115ರಿಂದ 205 ಮಿಲಿಮೀಟರ್ನಷ್ಟು ಮಳೆಯಾಗುತ್ತೆ 24 ಗಂಟೆಯ ಅವಧಿಯಲ್ಲಿ. ಆರೆಂಜ್ ಅಲರ್ಟ್ 11 ಜಿಲ್ಲೆಗಳಲ್ಲಿದೆ. ಯೆಲ್ಲೋ ಅಲರ್ಟ್ ಅಂತಂದ್ರೆ 65 ಮಿಲಿಮೀಟರ್ನಿಂದ 115 ಮಿಲಿಮೀಟರ್ನ ಒಳಗೆ ಮಳೆಯಾಗಬಹುದು. ಅದು 9 ಜಿಲ್ಲೆಗಳಲ್ಲಿದೆ. ಯಾವ ಜಿಲ್ಲೆಯಲ್ಲ ಅಲರ್ಟ್ ಇದೆ ಅನ್ನೋದನ್ನು ನೋಡ್ತಾ ಇದ್ದೀರಿ. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಅಂದ್ರೆ ಕರಾವಳಿ ಜಿಲ್ಲೆಗಳು, ಬೆಳಗಾವಿ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಧಾರವಾಡ, ವಿಜಯಪುರ, ರಾಯಚೂರು, ಇಲ್ಲೆಲ್ಲ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಿರೋದು. ನಿಧಾನವಾಗಿ ಮಳೆ ಚುರುಕಾಗುವಂತ ಮುನ್ಸೂಚನೆ. ಬೆಳಗಾವಿ ಭಾಗದಲ್ಲೂ ಧಾರಾಕಾರ ಮಳೆಯಾಗ್ತಾ ಇದೆ. ಬೆಳಗಾವಿಯ ಕುವೆಂಪು ನಗರದಲ್ಲಿ ಕಾರಿನ ಮೇಲೆ ಒಂದು ಮರ ಬಿದ್ದಿದೆ. ಕನ್ನಡ ಪರ ಹೋರಾಟಗಾರ ಅಶೋಕ್ ಚಂದ್ರಗಿಯವರ ಕಾರದು. ಕಾರಿನ ಮೇಲೆ ಮರ ಬಿದ್ದು ಕಾರು ಡ್ಯಾಮೇಜ್ ಆಗಿರೋದು ದೃಶ್ಯ ನೋಡ್ತಾ ಇದ್ದೀರಿ. ಬೆಳಗಾವಿ ಭಾಗದಲ್ಲಿ ಮಳೆಯಾಗ್ತಾ ಇರೋದು. ಪಶ್ಚಿಮ ಘಟ್ಟದ ಮಹಾರಾಷ್ಟ್ರಕ್ಕೆ ಸೇರಿದಂಥ ಜಿಲ್ಲೆಗಳು ಅಥವಾ ವ್ಯಾಪ್ತಿಯ ಜಿಲ್ಲೆಗಳಲ್ಲಿ ಮಳೆ ಆಗ್ತಿದೆ ಅಂತಂದ್ರೆ ಬೆಳಗಾವಿಯಲ್ಲೂ ಕೂಡ ಅದರ ಪರಿಣಾಮ ಗೋಚರಿಸುತ್ತೆ. ಬೆಳಗಾವಿಯಲ್ಲೂ ಮಳೆಯಾಗ್ತಾ ಇರೋದು. ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗದೇ ಇದ್ರೂ ಕೂಡ ಗಾಳಿ ದೊಡ್ಡ ಪ್ರಮಾಣದಲ್ಲಿ ಬೀಸ್ತಾ ಇದೆ. ಇದರಿಂದಾಗಿ ಅಲ್ಲಲ್ಲಿ ಸಮಸ್ಯೆಗಳು ಸೃಷ್ಟಿಯಾಗ್ತಾ ಇರೋದು. ಮುಂಗಾರು ಕೊರತೆಯಿಂದ ಬತ್ತಿ ಹೋಗಿದ್ದಂತ ಮಲಪ್ರಭಾದಲ್ಲಿ ಈಗ ಜೀವಕಳೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಧಾರಾಕಾರ ಮಳೆಯಾದಂಥ ಪರಿಣಾಮ ದೊಡ್ಡ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ಮಲಪ್ರಭಾ, ಘಟಪ್ರಭಾ, ದೂದ್ಗಂಗಾ, ವೇದಗಂಗಾ ಈ ನದಿಗಳ ಒಡಲು ಬತ್ತಿ ಹೋಗಿತ್ತು. ಈಗ ನಿಧಾನವಾಗಿ ಜೀವಕಳೆ ಕಾಣಿಸ್ತಾ ಇದೆ. ಪಶ್ಚಿಮ ಘಟ್ಟ ಭಾಗದಲ್ಲಿ ಮಳೆಯಾದಂಥ ಪರಿಣಾಮ ಮಲಪ್ರಭಾ ನದಿಯ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. 4 ಜಿಲ್ಲೆಗಳ ಪಾಲಿಗೆ ಜೀವನಾಡಿ ಮಲಪ್ರಭಾ. ಮಲಪ್ರಭಾದಲ್ಲಿ ಸದ್ಯ ನೀರಿನ ಹರಿವು ಹೆಚ್ಚಾಗ್ತಾ ಇರೋದು ದೃಶ್ಯವನ್ನು. ಮಲಪ್ರಭಾದಲ್ಲಿ ನೀರು ಹರಿದು ಬಂದರೆ ಕೃಷ್ಣಾದ ಒಳಹರಿವು, ಆಲಮಟ್ಟಿಯ ಒಳಹರಿವಿನ ಪ್ರಮಾಣವು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ರಾಜ್ಯದ ಪಾಲಿಗೆ ಶುಭ ಸೂಚನೆ ತಡವಾಗಿ ಬರ್ತಾ ಇರೋದು. ಇದು ಕೃಷ್ಣ ಬೇಸಿಂದಾಯ್ತು. ಈ ಕಡೆಗೆ ಕಾವೇರಿ ಜಲಾನಯನ ಪ್ರದೇಶದಲ್ಲೂ ಮಳೆಯಾಗ್ತಾ ಇದೆ. ಕೊಡಗು ಜಿಲ್ಲೆಯಲ್ಲಿ ಅಲ್ಲಲ್ಲಿ ಅನಾಹುತಗಳು ವರದಿಯಾಗ್ತಾ ಇದ್ದಾವೆ, ಸಮಸ್ಯೆಗಳು ವರದಿಯಾಗ್ತಾ ಇದ್ದಾವೆ. ವಿರಾಜಪೇಟೆಯ ಕೆಲವೆಡೆ ಸಮಸ್ಯೆಗಳಾಗಿರುವಂತ ವರದಿಗಳು, ಮರಗಳು ಬಿದ್ದಿರೋದು, ಇಂಥ ಘಟನೆಗಳು ನಡೀತಾ ಇದೆ. ಕೆಆರ್ಎಸ್ಗೆ ದೊಡ್ಡ ಪ್ರಮಾಣದ ನೀರು ಹರಿದು ಬರಬಹುದು ಅನ್ನುವಂತ ನಿರೀಕ್ಷೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.